ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀವೇನಾದ್ರೂ ಕೆಮ್ಮು ಅಂತ ಮೆಡಿಕಲ್ ಶಾಪ್ಗೆ ಹೋದ್ರೆ ಸಿರಪ್ ಕೊಡಂಗಿಲ್ಲ. ಡಾಕ್ಟರ್ ಚೀಟಿ ಇಲ್ದಿದ್ರೆ ಕೆಮ್ಮಿನ ಔಷಧಿ ಸಿಗಲ್ಲ. ಇನ್ಮುಂದೆ ನಿಮಗಿಷ್ಟ ಬಂದ ಸಿರಪ್ ಅನ್ನ ಖರೀದಿಸುವಂತಿಲ್ಲ. ಕೆಮ್ಮಿನ ಸಿರಪ್ ಖರೀದಿಗೆ ಟಫ್ ರೂಲ್ಸ್ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಕಠಿಣ ಆದೇಶ ಜಾರಿಗೆ ಬಂದಿರೋದು. ಸಿರಪ್ ಬೇಕು ಅಂದ್ರೆ ವೈದ್ಯರ ಬಳಿ ನೀವು ಪ್ರಿಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡು ಹೋಗೋದು ಕಡ್ಡಾಯ. ಅರ್ಹ ವೈದ್ಯರ ಪ್ರಿಸ್ಕ್ರಿಪ್ಷನ್ ತೆಗೆದುಕೊಂಡು ಹೋಗಿ ತೋರಿಸಿದ್ರೆ ಮಾತ್ರ ನಿಮ್ಗೆ ಕೆಮ್ಮಿನ ಸಿರಪ್ ಸಿಗುತ್ತೆ. ಇನ್ಮುಂದೆ ಸಾಮಾನ್ಯ ಕೆಮ್ಮಿನ ಸಿರಪ್ ವೈದ್ಯರ ಚೀಟಿ ಕಡ್ಡಾಯ. ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಮಕ್ಕಳ ಸಾವಿನ ನಂತರ ಈ ಕಠಿಣ ರೂಲ್ಸ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಸಿರಪ್ಗಳ ಅತಿಯಾದ ಬಳಕೆ ತಡೆಗೆ ಕೇಂದ್ರದಿಂದ ಕಠಿಣ ನಿಯಮ ಜಾರಿ ಆಗ್ತಾ ಇರೋದು. ಸಿರಪ್ಗಳ ದುರುಪಯೋಗ ತಡೆಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಿಂದೆ ಮಧ್ಯಪ್ರದೇಶದಲ್ಲಿ ಯಾವ ರೀತಿಯಾಗಿ ಮಕ್ಕಳಿಗೆ ಸಿರಪ್ ಕೊಟ್ಟಿದ್ರಿಂದಾನೇ ಮಕ್ಕಳು ಮೃತಪಟ್ಟಿದ್ರು, ಅಸ್ವಸ್ಥರಾಗಿದ್ರು, ಅದನ್ನ ಗಮನಕ್ಕೆ ತೆಗೆದುಕೊಂಡಿರುವಂತಹ ಕೇಂದ್ರ ಸರ್ಕಾರ ಈಗ ಆರೋಗ್ಯ ಇಲಾಖೆ ಏನಿದೆ, ನೀವು ಇದಕ್ಕಿದಂತೆ ಹೋಗೋದು, ಮೆಡಿಕಲ್ ಅಲ್ಲಿ ಯಾವುದೋ ಒಂದು ಸಿರಪ್ ತೆಗೆದುಕೊಳ್ಳೋದು, ಅದರಿಂದ ಏನೋ ಹಾನಿ ಆಗೋದು, ಆ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಪ್ರಿಸ್ಕ್ರಿಪ್ಷನ್ ತೆಗೆದುಕೊಂಡು ಹೋದ್ರೆ ಮಾತ್ರ ಮೆಡಿಕಲ್ಗಳಲ್ಲಿ ನಿಮಗೆ ಸಿರಪ್ ಅನ್ನ ಕೊಡ್ತಾರೆ. ಅದು ಕೂಡ ನೀವು ಮಾನ್ಯತೆ ಪಡೆದಿರುವಂಥ ಡಾಕ್ಟರ್ ಬಳಿನೇ ಹೋಗಿ ಪ್ರಿಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡು ಹೋಗಿ ಸಿರಪ್ ಅನ್ನ ತೆಗೆದುಕೊಳ್ಬೇಕು. ನಿಮ್ಗೆ ಯಾವ್ದು ಬೇಕೋ ಆ ಸಿರಪ್ ಅನ್ನ ತೆಗೆದುಕೊಳ್ಳೋದು, ಅದರಿಂದ ಏನೋ ಆರೋಗ್ಯ ಸಮಸ್ಯೆ ಆಗೋದು ಅಥವಾ ಅಸ್ವಸ್ಥರಾಗೋದು, ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಟಫ್ ರೂಲ್ಸ್ ಜಾರಿಗೆ ತರ್ತಿರೋದು.